ನೋಡಿ, ಯಾರೆಲ್ಲ ರಾಜಕಾರಣವನ್ನು ಬಹಳ ಆಸಕ್ತಿಯಿಂದ ನೋಡ್ತಾ ಇದ್ದರು, ಭಾಳ ಹತ್ತಿರದಿಂದ ನೋಡ್ತಾ ಇದ್ದರು, ಅವರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಇದೆ ಈ MLC ಲಿಸ್ಟಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ 4 MLCಗಳನ್ನ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶ ಇತ್ತಲ್ಲ, ಆ ಲಿಸ್ಟನ್ನು ನೋಡಿದ್ರೆ, ಫೈನಲ್ ಆಗಿರುವಂಥ ಲಿಸ್ಟನ್ನು ನೋಡಿದ್ರೆ ಯಾವ ರೀತಿ ಆಯ್ಕೆ ಮಾಡಿದ್ದಾರೆ, ಯಾರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಿಂದ ಲಿಸ್ಟನ್ನು ಕಳಿಸೋರು ಕೂಡ ಎಂಥವರ ಹೆಸರನ್ನು ಕಳಿಸಿದ್ದಾರೆ, ಹೈಕಮಾಂಡ್ ಕೂಡ ಯಾರಿಗೆ ಮಣೆ ಹಾಕಿದೆ, ಇದನ್ನು ಅಬ್ಸರ್ವ್ ಮಾಡಿಬಿಟ್ರೆ ಸಾಕು ರಾಜಕಾರಣ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ, ಯಾರ್ಯಾರ ಮೈಂಡ್ಸೆಟ್ ಏನಿದೆ, ಹೈಕಮಾಂಡ್ನ ಮೈಂಡ್ಸೆಟ್ ಏನಿದೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಹಾಗಾದರೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜ್ಯ ಸರ್ಕಾರದಿಂದ 4 MLCಗೆ ಸುಮಾರು 60 ಜನ ಆಕಾಂಕ್ಷಿಗಳು. ಇನ್ಫ್ಯಾಕ್ಟ್ 80 ಜನ ಇದ್ದರು, ಫಿಲ್ಟರ್ ಮಾಡಿ ತೆಗೆದ್ರೂ ಕೂಡ 60 ಜನ ಭಾಳ ಸೀರಿಯಸ್ ಕಂಟೆಂಡರ್ಸ್, ಭಾಳ ತೀವ್ರವಾಗಿ ಆಕಾಂಕ್ಷೆ ಹೊಂದಿದ್ದವರು 60 ಜನ ಇದ್ದರು. ಅದರ ಕಡೆಗೆ ಒಂದು 8 ಜನ ಬಹುತೇಕ ಈ 8 ಜನರಲ್ಲಿ ಯಾರಿಗೆ ಬೇಕಾದರೂ ಆಗ್ಬೋದು ಅಂತ ಇತ್ತು. ಅದರಲ್ಲಿ ಈಗ VR ಸುದರ್ಶನ್, BL ಶಂಕರ್, BV ಶ್ರೀನಿವಾಸ್, ಈ ರೀತಿ ಶಿವಕುಮಾರ್, ಈ ರೀತಿ ಭಾಳ ಜನ ಇದ್ದರು ಬಿಡಿ. ಕಡೆಗೆ 4 ಜನರನ್ನ ಈಗ ಫೈನಲ್ ಮಾಡಿದ್ದಾರೆ. ಅಂದರೆ ಇದು ಅಧಿಕೃತ, ಇದೇನು ಊಹಾಪೋಹ ಅಂತೆ ಕಂತೆ ಅಲ್ಲ, ಇದು ಅಧಿಕೃತವಾದ ಲಿಸ್ಟು. ಒಬ್ಬೊಬ್ಬರ ಆಯ್ಕೆ ಹಿಂದೆಯೂ ಕೂಡ ಒಂದೊಂದು ಮೆಸೇಜ್ ಇದೆ. ನಾನು ಒಬ್ಬೊಬ್ಬರದ್ದೇ ಹೇಳ್ತಾ ಹೋಗ್ತೀನಿ. ಮತ್ತು ಯಾರನ್ನ ಆಯ್ಕೆ ಮಾಡಿಲ್ವಲ್ಲ, ಅದು ಯಾಕೆ ಮಾಡಿಲ್ಲ ಅನ್ನೋದು ಕೂಡ ಹೇಳ್ತೀನಿ. ನೋಡಿ, VR ಸುದರ್ಶನ್ ಅವರು, BL ಶಂಕರ್, ನಾನು ಹೇಳ್ದಲ್ಲ, ಇವರೆಲ್ಲರೂ ಕೂಡ ನೋಡಿ ಭಾಳ ಮೆಚ್ಯೂರ್ಡ್ ಪೊಲಿಟಿಷಿಯನ್ಸ್, ಆ ಸೀನಿಯಾರಿಟಿ ಇದೆ. ಹಾಗೆ ಓತಪ್ರೋತವಾಗಿ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಲ್ಲ, ಸುಮ್ಮನೆ ಕಣ್ಮುಚ್ಕೊಂಡು ಯಾರೋ ಒಬ್ಬರ ಪರವಾಗಿ ಬ್ಯಾಟಿಂಗ್ ಮಾಡ್ತಾನಿಲ್ಲಲ್ಲ. ಆದರೆ ಪಕ್ಷಪಾತ ಧೋರಣೆಯನ್ನು ವ್ಯಕ್ತಿಗಳ ವಿಚಾರದಲ್ಲಿ, ಈಗ ವ್ಯಕ್ತಿ ಪೂಜೆ ಅಂತಾರಲ್ಲ, ಅದನ್ನು ಮಾಡಿದವರಲ್ಲ. ಈಗ VR ಸುದರ್ಶನ್ ಅವ್ರದ್ದೇ ತಗೊಳ್ಳಿ. ಅವರು ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಬೇರೆ ಯಾವುದೇ ಪ್ರಮುಖ ನಾಯಕರಾಗಲಿ, ಎಲ್ಲರ ಜೊತೆಯೂ ಒಂದೇ ರೀತಿ ಇದ್ದಾರೆ. ಯಾರೋ ಒಬ್ಬರಿಗೆ ಬಕೀಟ್ ಇಟ್ಕೊಂಡು ಹೋಗಿಲ್ಲ ಅವರು. ಬಹುಶಃ ಅದೇ ಕಾರಣಕ್ಕಾಗಿ ಈ ಬಾರಿ ಅವರಿಗೆ MLC ಸ್ಥಾನ ಕೂಡ ಸಿಕ್ಕಿಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ಯಾರ್ಯಾರಿಗೆ ಸಿಕ್ಕಿದೆ ಅನ್ನೋದು ಕೂಡ ನಾವು ಅಬ್ಸರ್ವ್ ಮಾಡಬೇಕು, ಯಾರ್ಯಾರಿಗೆ ಸಿಕ್ಕಿಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು. ಹಾಗೂ ಯಾವ ಕಾರಣಕ್ಕಾಗಿ ಅಂತ ನೋಡಿದಾಗ ಇದು ಮೇಲ್ನೋಟಕ್ಕೆ ಗೋಚರಿಸುತ್ತೆ. ಈಗ ಹಿಂದುಳಿದ ವರ್ಗದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ದಿನೇಶ್ ಅಮೀನ್ಮಟ್ಟು ಹಿಂದುಳಿದ ವರ್ಗಕ್ಕೆ ಸೇರಿದವರು, ರಮೇಶ್ ಬಾಬು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅದೇ ಯಾದಿಯಲ್ಲೇ VR ಸುದರ್ಶನ್ ಕೂಡ ಬರ್ತಾರೆ. ಅವರು ಗಾಣಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಹೀಗಿರುವಂಥ VR ಸುದರ್ಶನ್ ಅವರಿಗೆ ಅವಕಾಶ ಯಾಕೆ ಸಿಗಲಿಲ್ಲ? ಸೀನಿಯಾರಿಟಿ ಇಲ್ವಾ? ಇದೆ. ಅಥವಾ ಪಕ್ಷಕ್ಕೆ ನಿಷ್ಠರಾಗಿಲ್ವಾ? ಇದ್ದಾರೆ. ಪಕ್ಷದಲ್ಲಿ ಆ್ಯಕ್ಟಿವ್ ಆಗಿಲ್ವಾ? ಭಾಳ ಆ್ಯಕ್ಟಿವ್ ಆಗಿದ್ದಾರೆ. ಈಗಲೂ ಕೂಡ ಅವರು, ಇನ್ಫ್ಯಾಕ್ಟ್ ನೀವೀಗ ಈ ಕಾರ್ಯಕ್ರಮ ನೋಡುವಾಗಲೂ ಕೂಡ ಅವರು ಈಗ ಕಾಂಗ್ರೆಸ್ನಿಂದ ಒಂದು ಸಮಿತಿಯನ್ನು ರಚನೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿದಾರಲ್ಲ, ಆ ಸಮಿತಿಯಲ್ಲಿ ಹೋಗಿದ್ದಾರೆ ಅವರು. ಅಂದರೆ ನಿರಂತರವಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂಥವ್ರು VR ಸುದರ್ಶನ್. ಅವರಲ್ಲಿ ಯಾವ ಕಮ್ಮಿ ಇತ್ತು? ನಾಲೆಡ್ಜ್ ಇಲ್ವಾ? ಸಭಾಪತಿಯಾಗಿ ಕೆಲಸ ಮಾಡಿ ತಮ್ಮ ಸಾಮರ್ಥ್ಯವನ್ನು ಈಗಾಗಲೇ ಅವರು ಸಾಬೀತು ಮಾಡಿದ್ದಾರೆ. ಹೋಗಲಿ, ಅವ್ರಿಗೇನಾದರೂ ಇಲ್ಲಪ್ಪ ಮೊನ್ನೆ ಎಲೆಕ್ಷನಲ್ಲಿ ಟಿಕೆಟ್ ಕೊಟ್ಟಿದ್ರಾ? ಇಲ್ಲ. ಅದ್ರ ಹಿಂದಿನ ಎಲೆಕ್ಷನ್ ಟಿಕೆಟ್ ಕೊಟ್ಟಿದ್ರಾ? ಇಲ್ಲ. ಕಳೆದ 20-25 ವರ್ಷದಲ್ಲಿ ಅವರಿಗೆ ಯಾವ ಅವಕಾಶವೂ ಸಿಕ್ಕಿಲ್ಲ. ಪಕ್ಷದಿಂದ ಟಿಕೆಟು ಕೊಟ್ಟಿಲ್ಲ, ಬೇರೆ ಯಾವುದೇ ಅವಕಾಶವನ್ನು ಕೂಡ ಅಂದರೆ ಅಧಿಕಾರದ ರೂಪದಲ್ಲಿ ಕೊಡಲಿಲ್ಲ. ಹೀಗಿರುವಾಗ ಈಗ ಯಾಕೆ ಅವರಿಗೆ ಅವಕಾಶವನ್ನು ಕೊಡಲಿಲ್ಲ? ಒಂದೇ ಕಾರಣ, ಯಾರೋ ಒಬ್ಬ ನಾಯಕರ ಪುಂಗಿಯಾಗಿ ಅವರು ಬಹಿರಂಗವಾಗಿ ಕಾಣಿಸ್ಕೊಳ್ಳಿಲ್ಲ. ಇಲ್ಲ, ತೆರೆ ಹಿಂದೆ ಆದರೂ ಯಾರೋ ಒಬ್ಬ ನಾಯಕನ ಪರವಾಗಿ ಕೆಲಸ ಮಾಡ್ತಾ, ಸ್ಟ್ರಾಟಜಿ ಮಾಡ್ತಾ, ಅವ್ರನ್ನೇನೋ ಮಾಡ್ತಾ ಇದ್ದೀನಿ ನಾನು, ಅವ್ರನ್ನೇನೋ ಮಾಡಲಿಕ್ಕೋಸ್ಕರ ನನ್ನ ಪ್ರಯತ್ನ ಇದೆ ಅನ್ನೋ ರೀತಿಯಲ್ಲಿ ಅವರಿರಲಿಲ್ಲ. ಪಕ್ಷದ ಕೆಲಸ, ಪಕ್ಷದ ಚಟುವಟಿಕೆ, ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, AICC ಅಧ್ಯಕ್ಷರು, ಹೈಕಮಾಂಡ್, ಈ ರೀತಿ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಹೋದರು. ಇಂಥವರಿಗೆ ಅವಕಾಶ ಇಲ್ಲ ಅನ್ನೋದು ಈ ಮೆಸೇಜ್ ಸ್ಪಷ್ಟವಾಗಿ ಈಗ ಕನ್ವೆ ಆಗಿದೆ. ನಂಬರ್ 1. ಮತ್ತು ನಂಬರ್ 2 ನೋಡಿ, ಭಾಳ ಇಂಪಾರ್ಟೆಂಟ್. ಯಾರಿಗೆ ಅವಕಾಶ ಸಿಕ್ಕಿದೆ ಅನ್ನೋದನ್ನು ಒಂದು ಹೇಳ್ಬಿಡ್ತೀನಿ. ಈಗ ದಿನೇಶ್ ಅಮೀನ್ಮಟ್ಟು ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತು, ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ 2013ರಿಂದ 2018 ನಡುವೆ. ಈ ಬಾರಿ ಅವರು ಮಾಡಲಿಲ್ಲ. ಈ ಬಾರಿ ನನಗೆ ಬೇಡ ಅವಕಾಶ ಅಂತಲೇ ಅವರೇ ಹಿಂದೆ ಸರಿದ್ರು. ಹಾಗಂತೇಳಿ ಅವರು ಆಕ್ಟಿವ್ ಆಗಿರಲಿಲ್ಲ ಅಂತ ಅಲ್ಲ, ಅವರು ತೆರೆಯ ಹಿಂದೆ ನಿಂತು ಮುಖ್ಯಮಂತ್ರಿಗಳ ಪರವಾಗಿ ಸ್ಟ್ರಾಟಜಿಗಳನ್ನ ಮಾಡ್ತಾನೆ ಇದ್ದರು.
ಅದು ಬಹಳ ವಿಸ್ತಾರವಾಗಿದೆ, ಇನ್ನೂ ಅಗಾಧವಾಗಿದೆ. ನಿಮಗೆ ಹೊರಗಡೆ ಕಾಣೋದಕ್ಕಿಂತಲೂ ಹಿನ್ನೆಲೆಯಲ್ಲಿ ನಿಂತು ಕೆಲಸ ಮಾಡೋದಿದೆಯಲ್ಲ. ಐಡಿಯಾಲಜಿಕಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು, ರಾಜಕೀಯವಾಗಿ ಯಾವ ಹೆಜ್ಜೆಯನ್ನು ಮುಂದಿಡಬೇಕು, ಯಾವ ರೀತಿ ತಮ್ಮ ವಿರುದ್ಧ ಪಿತೂರಿಗಳು ನಡೀತಾ ಇದೆ, ಜಾತಿಗಣತಿಯಂಥ ವಿಚಾರದಲ್ಲಿ ಯಾವ ರೀತಿ ನಿಲುವನ್ನು ಹೊಂದಬೇಕು, ಏನು ಮಾಡಬೇಕು, ಹೈಕಮಾಂಡ್ಗೆ ಏನು ಕನ್ವೆ ಮಾಡಬೇಕು, ಮತ್ತು ಆ ಕಂಟೆಂಟ್ಗಳು ಸಮಗ್ರವಾಗಿ ಅಧ್ಯಯನ ಮಾಡಿ ಕೊಡುವಂಥದ್ದು, ಇವೆಲ್ಲವನ್ನು ಹಿನ್ನೆಲೆಯಲ್ಲಿ ನಿಂತು ಮಾಡ್ತಾನೇ ಇದ್ರು. ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ, ಪ್ರಚಾರಕ್ಕಾಗಿ ಮಾಡಲಿಲ್ಲ, ಹಿನ್ನೆಲೆಯಲ್ಲಿ ನಿಂತು ಮಾಡ್ತಾಯಿದ್ರು. ಅದಕ್ಕೆ ಅವರಿಗೀಗ ಪ್ರತಿಫಲ ಸಿಕ್ಕಿದೆ. ಅವರು ಇದನ್ನು KPCC ಅಧ್ಯಕ್ಷರಿಗಾಗಿ ಮಾಡಲಿಲ್ಲ, ಅಥವಾ AICC ಅಧ್ಯಕ್ಷರಿಗಾಗಿ ಮಾಡಲಿಲ್ಲ, ಮುಖ್ಯಮಂತ್ರಿಗಳಿಗಾಗಿ ಮಾಡಿದ್ರು. ಮುಖ್ಯಮಂತ್ರಿಗಳು ತಮ್ಮ ಆಯ್ಕೆಯಲ್ಲಿ ಆದ್ಯತೆಯ ಮೇರೆಗೆ ದಿನೇಶ್ ಅಮೀನ್ ಮಟ್ಟು ಅವರ ಹೆಸರನ್ನು ಕಳಿಸಿದ್ರು. ನಾನು ಹಿಂದೆ ಕೂಡ ಸ್ಟೋರಿ ಮಾಡಿದ್ದೆ, ದಿನೇಶ್ ಅಮೀನ್ ಮಟ್ಟು ಅವರ ಹೆಸರಿದೆ, ಬಹುತೇಕ ಅವ್ರದ್ದು ಆಗುತ್ತೆ, ಅವರೇ MLC ಆಗ್ತಾರೆ ಅನ್ನೋದು ನಾನು ಹಿಂದೆ ಸ್ಟೋರಿ ಮಾಡಿದ್ದೆ ಕೂಡ. ಅದೇ ಆಗಿದೆ. ಹಾಗೆ ರಮೇಶ್ ಬಾಬು ಅವರು ಅವರು KPCCಯಲ್ಲಿ ಈಗ ಮೀಡಿಯಾ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರೇ ಒಂದು ರೀತಿ KPCCಯ ಮಾಧ್ಯಮದ ಫೇಸ್ ಅವರೇ ಆಗಿದ್ದಾರೆ. ನೆನ್ನೆ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ರು, ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾಯಿದ್ರು. ನೋಡಿ, ರಮೇಶ್ ಬಾಬು ಅವರು ಕೂಡ DK ಶಿವಕುಮಾರ್ KPCCಯ ಪರವಾಗಿ ಸರಣಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ದಾರೆ. ಸ್ವಲ್ಪ ಬ್ಯಾಲೆನ್ಸ್ಡ್ ಆಗು ಕಾಣಿಸ್ಕೊಂಡಿದ್ದಾರೆ. ಆದರೆ ಅವರು ಗಟ್ಟಿಯಾದ ನಿಲುವು DK ಶಿವಕುಮಾರ್ ಅವ್ರ ಪರವಾಗಿ ಇತ್ತು, ಯಾರಿಗಾದರೂ ಗೊತ್ತಾಗುತ್ತದು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ರಮೇಶ್ ಬಾಬು ಆಯ್ಕೆ ಆಗಿದ್ದಾರೆ. ಆ ಕಡೆ ದಿನೇಶ್ ಅಮೀನ್ ಮಟ್ಟು, ಈ ಕಡೆ ರಮೇಶ್ ಬಾಬು ಅವರು. ಇನ್ನು ಖರ್ಗೆ ಅವರ ಆಯ್ಕೆ ಸಾಗರ್ ಅವರು. ಇದು ಕೂಡ ನಾನು ಹೇಳಿದ್ದೆ, ಸಾಗರ್ ಅವರು ಖರ್ಗೆ ಅವರ ಆಯ್ಕೆಯಾಗಿ ಈಗಾಗಲೇ ಲಿಸ್ಟಲ್ಲಿ ಸೇರ್ಪಡೆ ಆಗಿದ್ದಾರೆ, ಅವ್ರದ್ದು ಕೂಡ ಫೈನಲ್ ಆಗುತ್ತೆ ಅಂಥೇಳಿ. ಈಗ ಎಲ್ರಿಗೂ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆಯ್ಕೆ ಆಗಿರೋದು ಯಾರಪ್ಪ ಅಂದರೆ ಡಾಕ್ಟರ್ ಆರತಿ ಕೃಷ್ಣ ಅವರು, ಬೇಗಾನೆ ರಾಮಯ್ಯನವರ ಮಗಳು, ಚಿಕ್ಕಮಗಳೂರವರು, ಒಕ್ಕಲಿಗ ಸಮುದಾಯ, ಸಾಗರೋತ್ತರ ಭಾರತೀಯರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇರುವಂಥವ್ರು. ಹೈಕಮಾಂಡ್ ಲೆವೆಲಲ್ಲಿ ತಮ್ಮದೇ ಆದ ಕಾಂಟ್ಯಾಕ್ಟ್ ಇದೆ. ರಾಜ್ಯದಿಂದಲೂ ಕೂಡ ಅವರ ಪರವಾಗಿ ಕೆಲವರು ಬ್ಯಾಟಿಂಗ್ ಮಾಡಿದ್ದಾರೆ. ಪರಿಣಾಮ ಅವರಿಗೆ ಪ್ರತಿಫಲ ಸಿಕ್ಕಿದೆ, MLC ಆಗಿದ್ದಾರೆ. ಇದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ, ಇವ್ರದ್ದು ಮಾತ್ರ, ಆದರೆ ಆಗಿದ್ದಾರೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಅವಕಾಶ ಸಿಕ್ಕಿರೋದೆಲ್ಲವೂ ಕೂಡ, ಮತ್ತು ಹೈಕಮಾಂಡ್ ಆಯ್ಕೆ ಆಗಿದ್ರು ಕೂಡ ಇವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಹಿಂದೆ ಅವರು ರಾಜ್ಯದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದರು. NRI ಫೋರಮಲ್ಲಿ ಅವರು ಭಾಳ ಒಳ್ಳೆಯ ಹೆಸರನ್ನು ಹೊಂದಿದ್ದಾರೆ. ಬಟ್ ಹೈಕಮಾಂಡ್ಗೂ ಕೂಡ ರಾಜ್ಯದಿಂದ ಹೋದಂಥ ರಿಪೋರ್ಟಲ್ಲಿ ಹೆಸರು ಲಿಸ್ಟಲ್ಲಿ ನೋಡಿದ್ರೆ ಚಿಕ್ಕಮಗಳೂರವರು ಮತ್ತು ಒಕ್ಕಲಿಗ ಸಮುದಾಯ ನೀವು ಗಮನಿಸಬೇಕು. DK ಶಿವಕುಮಾರ್ ಅವರು ಒಪ್ಪಬೇಕಿತ್ತು, ಸಿದ್ದರಾಮಯ್ಯನವರು ಒಪ್ಪಬೇಕಿತ್ತು, ಇವರ ಹೆಸರಿಗೆ ಒಪ್ಪಿದ್ದಾರೆ. ಹೀಗಾಗಿ ಸಹಜವಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಅಂದರೆ ಅವರು ರಾಜಕೀಯ ಹಿನ್ನೆಲೆ ಇದೆ, ಅವ್ರ ಕುಟುಂಬ ರಾಜಕಾರಣದಲ್ಲಿದ್ದದ್ದು ಇವೆಲ್ಲವೂ ಕೂಡ ಪ್ಲಸ್ ಆಗಿದೆ. ಮತ್ತು ಪಕ್ಷನಿಷ್ಠರು, ಹೈಕಮಾಂಡ್ ಜೊತೆ ನೆಟ್ವರ್ಕ್, ರಾಹುಲ್ ಗಾಂಧಿ ಅವ್ರ ಜೊತೆ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದು ಕೂಡ ಅವರಿಗೆ ಇಲ್ಲಿ ಅಡ್ವಾಂಟೇಜ್ ಆಗಿದೆ. ಸಹಜವಾಗಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅವಕಾಶ ಸಿಗದವ್ರು ನೋಡಿ, ಯಾರು ಭಾಳ ನ್ಯೂಟ್ರಲ್ ಆಗಿದ್ದರು, ಪಕ್ಷನಿಷ್ಠರಾಗಿದ್ದರು, ಯಾವುದೇ ಒಬ್ಬ ವ್ಯಕ್ತಿಯ, ಒಬ್ಬ ನಾಯಕನ ತುತ್ತೂರಿ ಆಗಿರಲಿಲ್ಲ, ಅವರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಯಾರು ಒಬ್ಬ ನಾಯಕರ ಪರವಾಗಿ ಕೆಲಸ ಮಾಡ್ತಾಯಿದ್ರು ಅವರಿಗೆ ಅವಕಾಶ ಸಿಕ್ಕಿದೆ. ಅಂದರೆ ಆಯ್ಕೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೈಕಮಾಂಡ್ ಕೂಡ ಅಂಥವರಿಗೆ ಮಣೆಯನ್ನು ಹಾಕ್ತಾ ಇದೆ. ಇತ್ತೀಚೆಗೊಂದು ನೋಡಿ ಅಪ್ಡೇಟ್ ಬಂದಿತ್ತು ಡೆಲ್ಲಿಯಿಂದ, ಇಲ್ಲ ಹೈಕಮಾಂಡ್ ಇವ್ರು ಕಳಿಸಿರೋ ಲಿಸ್ಟ್ ನೋಡಿ ಭಾಳ ಅಪ್ಸೆಟ್ ಆಗಿದೆ ಅಂತ ಹೇಳಿ. ಬಟ್ ಅಪ್ಸೆಟ್ ಆಗಿದ್ರೆ ಫೈನಲಿ ರಿಸಲ್ಟ್ ಏನು, ಭಾಳ ದೊಡ್ಡ ವ್ಯತ್ಯಾಸ ಏನೂ ಆಗಿಲ್ವಲ್ಲ. ಫೈನಲಿ ಯಾವ್ಯಾವ ನಾಯಕರು ತಮಗೆ ಯಾರನ್ನ ಬೇಕೋ ಅವ್ರನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಸಕ್ಸೀಡ್ ಆಗಿದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಸಹಜವಾಗಿ ಈ ಆಯ್ಕೆ ಯಾರು ಪಕ್ಷನಿಷ್ಠರಾಗಿ ಯಾವುದೇ ಒಬ್ಬ ನಾಯಕನ ತುತ್ತೂರಿಯಾಗಿ ಕೆಲಸ ಮಾಡ್ತಾ ಇಲ್ವೋ, ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರಲ್ಲ. ಇವನ್ BL ಶಂಕರ್ ಅವರು ಕೂಡ ಆ ಕಡೆ DK ಶಿವಕುಮಾರ್ ಹಾಗೂ ಈ ಕಡೆ ಸಿದ್ದರಾಮಯ್ಯ ಇಬ್ಬರ ಜೊತೆಯೂ ಕೂಡ ಬ್ಯಾಲೆನ್ಸ್ ಆಗಿ ಇದ್ದಂತಹ ವ್ಯಕ್ತಿಯವರು. ಎರಡೂ ಕಡೆ ಅವರು ಮ್ಯಾನೇಜ್ ಮಾಡ್ತಾಯಿದ್ರು. ಆದರೆ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಕಡೆ ಕ್ಷಣದವರೆಗೂ ಅವ್ರ ಹೆಸರಿತ್ತು, ಆದರೆ ಅವಕಾಶ ಸಿಗಲಿಲ್ಲ. ಈ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಹೀಗಾಗಿ ಸಹಜವಾಗಿಯೇ ಈ ಬಾರಿಯ MLC ಆಯ್ಕೆ ಎಲ್ರಿಗೂ ಕೂಡ ರಾಜಕಾರಣವನ್ನು ಹತ್ತಿರದಿಂದ ನೋಡ್ತಾ ಇರೋರು, ರಾಜಕಾರಣದಲ್ಲಿರೋರು, ಯಾರೆಲ್ಲ ಇಂಥ ಸ್ಥಾನಮಾನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಮೆಸೇಜ್ ಏನಪ್ಪ ಅಂದರೆ, ಒಬ್ಬ ನಾಯಕನ ಪರವಾಗಿ ಇದ್ದರೆ ಆ ನಾಯಕ ತಮ್ಮ ಪರವಾಗಿ ಗಟ್ಟಿಯಾಗಿ ನಿಂತು ಬ್ಯಾಟಿಂಗ್ ಮಾಡಿದ್ರೆ ಅವಕಾಶ ಸಿಗುತ್ತೆ. ಅದರ್ವೈಸ್ ಪಕ್ಷನಿಷ್ಠೆ ಅಂತ ಹೋದರೆ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಲ್ಲ ಅನ್ನುವಂಥ ಮೆಸೇಜ್ನ ಈ MLC ಲಿಸ್ಟ್ ಕೊಟ್ಟಿದೆ ಅಲ್ವಾ. ಪಕ್ಷನಿಷ್ಠೆಗೆ ಬೆಲೆ ಇದೆಯಾ ಅಥವಾ
ಯಾವುದೋ ಒಬ್ಬ ನಾಯಕನ ಜೊತೆ ನಿಂತರೆ ಮಾತ್ರ, ಗಾಡ್ ಫಾದರ್ ಇದ್ದವ್ರಿಗೆ ಮಾತ್ರ ಗಾಡ್ ಒಲಿತಾನೆ. ಆ ರೀತಿ ರಾಜಕಾರಣ ಸಾಗ್ತಾ ಇದೆ ಅನ್ನೋದಕ್ಕೆ ಈ MLC ಲಿಸ್ಟೇ ಸಾಕ್ಷಿ ಅಲ್ವಾ? ಏನು ಹೇಳ್ತೀರಿ? ಪಕ್ಷನಿಷ್ಠರಾಗಿರಬೇಕು, ವ್ಯಕ್ತಿನಿಷ್ಠರಾಗಿರಬೇಕು. ಯಾರಿಗೆ ಅವಕಾಶ ಸಿಗ್ತಾ ಇದೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.